ಎಸ್ ಓಕೆ ವಿದ್ಯಾರ್ಥಿಗಳೇ, ಇದು ನಿಮ್ಮ ಗುರುಧ್ಯಾನ ಅಕಾಡೆಮಿ ಜಿಗಳಿ. ನಾನು ನಿಮ್ಮ MK ಸ್ವಾಮಿ ಸರ್. ಎಲ್ಲ ವಿದ್ಯಾರ್ಥಿಗಳು ಈಗ ಮೊರಾರ್ಜಿ ಎಕ್ಸಾಮ್ ಬರೆದು ಬಂದು ಕೀ ಆನ್ಸರ್ಗೋಸ್ಕರ ಕಾಯ್ತಾ ಇದ್ದೀರಾ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇವತ್ತೇನು ದಿನಾಂಕ 18/2/2024 ಇವತ್ತೇನು ನೀವು ಬರೆದು ಬಂದಿರಾ ಆ ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಸರಿ ಉತ್ತರಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ನೀಡ್ತದವಿ. ಓಕೆ, 18/2/2024 ಏನ್ ಇವತ್ತು ಒಂದು ಎಕ್ಸಾಮ್ ಬರ್ದಿರಾ ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್, ಅದಕ್ಕೆ ಸಂಬಂಧಪಟ್ಟಂತ ಸರಿ ಉತ್ತರಗಳನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದೀವಿ. ಈ ಪೇಪರ್ A1 ಕ್ವಶನ್ ಪೇಪರ್ ವರ್ಷನ್ ಕೋಡ್ A1 ಅದಕ್ಕೆ ಸಂಬಂಧಪಟ್ಟಂತ ಒಂದು ಕ್ವಶನ್ ಪೇಪರ್ ನಲ್ಲಿ ಇರತಕ್ಕಂತಹ ಕ್ವಶನ್ಗಳಿಗೆ ಸರಿ ಉತ್ತರಗಳನ್ನ ತಿಳಿಸ್ಕೊಡ್ತಾ ಇದೀನಿ. ನಿಮ್ದು ವರ್ಷನ್ ಕೋಡ್ ಚೇಂಜ್ ಆಗಿದ್ರೆ, ಪೇಪರ್ ವರ್ಷನ್ ಕೋಡ್ ಚೇಂಜ್ ಆಗಿದ್ರೆ ನೀವೇನ್ ಮಾಡ್ಬೇಕು, ಕ್ವಶನ್ಗಳನ್ನ ಅಬ್ಸರ್ವ್ ಮಾಡ್ಬಿಟ್ಟು ನೀವು ಫಸ್ಟ್ ನಿಮ್ಮ ಕ್ವಶನ್ ಅನ್ನ ಅಬ್ಸರ್ವ್ ಮಾಡಿ ಆನ್ಸರ್ನ ಐಡೆಂಟಿಫೈ ಮಾಡ್ಕೊಂತ ಹೋದ್ರ ನಿಮ್ದು ಸರಿ ಆನ್ಸರ್ ಯಾವುದು, ತಪ್ಪ ಆನ್ಸರ್, ಸರಿ ಮತ್ತು ತಪ್ಪನ್ನ ನೀವು ಏನ್ ಮಾಡ್ಬೋದು, ಅನಾಲಿಸಿಸ್ ಮಾಡ್ಕೋಬಹುದು. ಓಕೆ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ನಾವು ಏನು ಈ ವರ್ಷ ಟಾಪ್ ಗುರುಧ್ಯಾನ ಟಾಪ್ 17 ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಬುಕ್ಲೆಟ್ ಅನ್ನ ರೆಡಿ ಮಾಡಿದ್ವಿ. ಈ ಬುಕ್ಲೆಟ್ ನಲ್ಲಿ ನಾವೇನು 17 ಕ್ವಶನ್ ಪೇಪರ್ ನ ಕೊಟ್ಟಿದ್ವಿ. ಸುಮಾರು 95ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ಗಳು ಈ ಒಂದು ಎಕ್ಸಾಮ್ ನಲ್ಲಿ ಕವರ್ ಮಾಡಿಕೊಟ್ಟಿದ್ದವು. ಒಂದ್ಸಲ ನೀವು ಚೆಕ್ ಮಾಡ್ಕೊಡ್ರಿ, ಯಾರು ಈ ಒಂದು ಬುಕ್ಲೆಟ್ ಅನ್ನ ನಮ್ಮ ಕಡೆಯಿಂದ ತಗೊಂಡಿದ್ರಿ. ನೀವು ಈ ಕ್ವಶನ್ ಪೇಪರ್ ಹಿಡ್ಕೊಂಡು ಈ ಕ್ವಶನ್ ಬುಕ್ಲೆಟ್ ಅಲ್ಲಿ ಇರ್ತಕ್ಕಂತ ಕ್ವಶನ್ ಪೇಪರ್ ನ ಟ್ಯಾಲಿ ಮಾಡ್ಕೊಂತ ಹೋಗಿ ಸುಮಾರು 95ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಈ ಬುಕ್ ಅಲ್ಲಿ ನಾವೇನು ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿದ್ವಿ ಅದರಲ್ಲಿ ಬಂದಿರತಕ್ಕಂತ ಕ್ವಶನ್ಗಳೇ ಡೈರೆಕ್ಟ್ ಆಗಿ ಬಂದಿದ್ದವು. ಅದರಲ್ಲಿ ಎಸ್ಪೆಷಲಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿ 100ಕ್ಕೆ 100ರಷ್ಟು ಪ್ರಶ್ನೆಗಳು ನಾವು ಕೊಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಬಂದಿರತಕ್ಕಂತ ಪ್ರಶ್ನೆಗಳಾಗಿದ್ದವು. ಮ್ಯಾಥಮೆಟಿಕ್ಸ್, ಕನ್ನಡ, ಇಂಗ್ಲಿಷ್ ಪ್ರತಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಕೊಟ್ಟಂತ ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಏನ್ ಕ್ವಶನ್ ಕೊಟ್ಟಿದ್ವಿ ಅದು ಕಂಪ್ಲೀಟ್ ಆಗಿ ಕವರ್ ಮಾಡಿದೆ. ಅದು ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಎಕ್ಸಾಮ್ ನಲ್ಲಿ ನೀವೇನು ಎಕ್ಸಾಮ್ ಅಟೆಂಡ್ ಮಾಡಿದ್ರ ಅದಕ್ಕೆ ಸಂಬಂಧಪಟ್ಟಂತ ಸರಿ ಉತ್ತರಗಳನ್ನ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1 ಅಬ್ಸರ್ವ್ ಮಾಡಿ. ಇದು ಕ್ವಶನ್ ಪೇಪರ್ ವರ್ಷನ್ ಕೋಡ್ A1. ಶಾಲೆ ಪ್ಲಸ್ ಶಾಲೆಯಲ್ಲಿ ಯಾವ ವಿಭಕ್ತಿ ಪ್ರತ್ಯಯ? ಆಪ್ಷನ್ ಡಿ ರೈಟ್ ಆನ್ಸರ್. ಸಪ್ತಮಿ, ಅಲ್ಲಿ ಸಪ್ತಮಿ. ಸ ಪ್ಲಸ್ ಅ, ರ ಪ್ಲಸ್ ಓ, ವ ಪ್ಲಸ್ ಆ, ರ ಪ್ಲಸ್ ಆ ಈ ಗುಣಿತಾಕ್ಷರಗಳನ್ನ ಕೂಡಿಸಿ ಬರೆದಾಗ ಸರೋವರ. ಆಪ್ಷನ್ ಬಿ ರೈಟ್ ಆನ್ಸರ್ ಸರೋವರ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 3 ಅಬ್ಸರ್ವ್ ಮಾಡಿ. ಡ್ಯಾಶ್ ಮನೆಯ ಮಾಡಿ ಮೃಗಗಳಿಗಂಜಿದೆಡೆಂತಯ್ಯ. ಪದ್ಯದ ಈ ಸಾಲನ್ನ ಪೂರ್ಣಗೊಳಿಸಿ. ವಚನಕ್ಕೆ ಸಂಬಂಧಪಟ್ಟದ್ದು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೆಡೆಂತಯ್ಯ ಅಂತ ಬರುತ್ತೆ. ಆಪ್ಷನ್ ಸಿ ರೈಟ್ ಆನ್ಸರ್. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಆಪ್ಷನ್ ಸಿ ರೈಟ್ ಆನ್ಸರ್. ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರು. ಇವೆಲ್ಲ ಕ್ವಶನ್ಗಳು ನಮ್ಮ ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಇವೆಲ್ಲವೂ ಬಂದಿದ್ದವು. ಓಕೆ, ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರು, ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 5. ಕೆಳಗಿನವುಗಳಲ್ಲಿ ರೂಢನಾಮವಲ್ಲದ ಪದ. ಹಿಮಾಲಯ ಪರ್ವತಗಳು ರೂಢನಾಮ. ಹಿಮಾಲಯ ಅಂತ ಅದಕ್ಕೆ ನೇಮ್ ಇಟ್ಟಿದ್ದೇವೆ, ಹೆಸರನ್ನ ಕರೀತಿದ್ವಿ, ಹಾಗಾಗಿ ಅದು ಅಂಕಿತ ನಾಮ ಆಗುತ್ತೆ. ಆಪ್ಷನ್ ಡಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6. 2/9/1857 ಈ ಅಂಕಿಗಳಿಗೆ ಕನ್ನಡ ಅಂಕಿಗಳು 2/9/1857. ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 7 ಅಬ್ಸರ್ವ್ ಮಾಡಿ. ಕ್ವಶನ್ ನಂಬರ್ 7. ಕೂಡಲ ಸಂಗಮ ಎಂಬುದು ಕೆಳಗಿನ ಯಾರ ವಚನಗಳ ಅಂಕಿತ? ಬಸವಣ್ಣನವರ ಅಂಕಿತ ನಾಮ ಇದು. ನೆಕ್ಸ್ಟ್ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಆಪ್ಷನ್ ಡಿ ರೈಟ್ ಆನ್ಸರ್ 9. ಅವರ್ಗೀಯ ವ್ಯಂಜನಗಳ ಸಂಖ್ಯೆ 9. ಇವೆಲ್ಲ ಪ್ರಶ್ನೆಗಳು ನಮ್ಮ ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಅದವು, ಸೇಮ್ ಇದೇ ತರದ ಕ್ವಶನ್ ಅದವು. ನೆಕ್ಸ್ಟ್ ಕ್ವಶನ್ ನಂಬರ್ 9. ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು? ಇದನ್ನು ಬಹುವಚನ ರೂಪದಲ್ಲಿ ಬರೆದಾಗ. ತೋಟಗಳಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರಗಳನ್ನು ಬಳಸುತ್ತಿದ್ದರು? ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 10. ನಾನು ನನ್ನ ಸ್ನೇಹಿತ ಮತ್ತು ನನ್ನ ತಂದೆ ಪ್ರವಾಸಕ್ಕೆ ಹೋಗುತ್ತೇವೆ. ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆ ಅಲ್ಪ ವಿರಾಮ ಚಿಹ್ನೆ.
ಅಲ್ಪ ವಿರಾಮ ಚಿಹ್ನೆ. ಆಪ್ಷನ್ ಬಿ ರೈಟ್ ಆನ್ಸರ್, ಅಲ್ಪ ವಿರಾಮ ಚಿಹ್ನೆ. ನೆಕ್ಸ್ಟ್ ಕ್ವಶನ್ ನಂಬರ್ 11. ಜ್ಞಾನೇಶ ಕರ್ನಾಟಕ ಸಂಗೀತವನ್ನು ಆಡುವವನಿದ್ದಾನೆ. ಜ್ಞಾನೇಶ ಕರ್ನಾಟಕ ಸಂಗೀತವನ್ನು ಆಡುವವನಿದ್ದಾನೆ. ಭವಿಷ್ಯತ್ ಕಾಲ. ಆಪ್ಷನ್ ಎ ರೈಟ್ ಆನ್ಸರ್, ಭವಿಷ್ಯತ್ ಕಾಲ. ನೆಕ್ಸ್ಟ್ ಕ್ವಶನ್ ನಂಬರ್ 12. ಕೈ ಕೆಸರಾದರೆ ಡ್ಯಾಶ್. ಈ ಗಾದೆಯನ್ನ ಪೂರ್ಣಗೊಳಿಸಿ. ಕೈ ಕೆಸರಾದರೆ ಬಾಯಿ ಮೊಸರು. ಓಕೆ. ನೆಕ್ಸ್ಟ್ ಆಪ್ಷನ್ ಬಿ ರೈಟ್ ಆನ್ಸರ್, ಬಾಯಿ ಮೊಸರು. ಕೈ ಕೆಸರಾದರೆ ಬಾಯಿ ಮೊಸರು. ಕ್ವಶನ್ ನಂಬರ್ 13. ಜುಟ್ಟುಂಟು ನಾರಿಯಲ್ಲ, ಕಣ್ಣುಂಟು ಮನುಷ್ಯನಲ್ಲ, ನೀರುಂಟು ಬಾವಿಯಲ್ಲ, ಇದು ತೆಂಗಿನಕಾಯಿ. ಆಪ್ಷನ್ ಡಿ ರೈಟ್ ಆನ್ಸರ್. ಜಬರಿಸು ಪದಕ್ಕೆ ಸಮನಾರ್ಥಕ ಪದ ಎದರಿಸು. ಆಪ್ಷನ್ ಸಿ ರೈಟ್ ಆನ್ಸರ್. ಮಳೆ ಪ್ಲಸ್ ಕಾಲ ಮಳೆಗಾಲ ಯಾವ ಸಂಧಿಗೆ ಉದಾಹರಣೆ? ಮಳೆ ಪ್ಲಸ್ ಕಾಲ ಮಳೆಗಾಲ ಆದೇಶ ಸಂಧಿಗೆ ಉದಾಹರಣೆ. ಇವೆಲ್ಲ ನಮ್ಮ ಮಾಡಲ್ ಕ್ವಶನ್ ಪೇಪರ್ ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳೇ. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 16. ಉತ್ತಮ ಪದದ ವಿರುದ್ಧಾರ್ಥಕ ಪದ ಉತ್ತಮ, ಅಧಮ. ಆಪ್ಷನ್ ಸಿ ರೈಟ್ ಆನ್ಸರ್. ಚಂದ್ರಶೇಖರ ಪಾಟೀಲ ಇವರ ಸಂಕ್ಷಿಪ್ತ ನಾಮ ಚಂಪಾ. ಆಪ್ಷನ್ ಬಿ ರೈಟ್ ಆನ್ಸರ್. ಹಣ್ಣು ಪದಕ್ಕೆ ಕೆಳಗಿನ ಪದಗಳಲ್ಲಿ ಜೋಡು ಪದ ಸೇರಿಸಿ. ಹಣ್ಣು, ಹಂಪಲು. ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 19. ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ. ಜಯ, ಭಯ, ಯಶಸ್ಸು, ವಿಜಯ. ಭಯ ರೈಟ್ ಆನ್ಸರ್. ಆಪ್ಷನ್ ಬಿ ರೈಟ್ ಆನ್ಸರ್. ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಡ್ಯಾಶ್ ಆಗಿರುತ್ತದೆ. ಶಿಕ್ಷಕರ ದಿನಾಚರಣೆ. ಆಪ್ಷನ್ ಎ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಗಮನಿಸಿ. ಕ್ವಶನ್ ನಂಬರ್ 21. ದ ಕಾಂಟ್ರಾಕ್ಟೆಡ್ ಶಾರ್ಟ್ ಫಾರ್ಮ್ ಆಫ್ ಕುಡ್ ನಾಟ್ ಈಸ್ ಡ್ಯಾಶ್. ಆನ್ಸರ್ ಈಸ್ ಎ. ಎ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 22. ರಾಮು ಈಸ್ ವೆರಿ ಜನರಸ್ ಡ್ಯಾಶ್ ಈಸ್ ಎ ಪೂರ್. ಆನ್ಸರ್ ಬಟ್. ರಾಮು ಈಸ್ ಎ ವೆರಿ ಜನರಸ್ ಡ್ಯಾಶ್ ಈಸ್ ಎ ಪೂರ್. ಆನ್ಸರ್ ಈಸ್ ಎ. ಎ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 20. ರಾಮು ಈಸ್ ಎ ವೆರಿ ಜನರಸ್ ಡ್ಯಾಶ್ ಈಸ್ ಎ ಪೂರ್. ಆನ್ಸರ್ ಆಪ್ಷನ್ ಎ ಬಟ್. ಆನ್ಸರ್ ಎ ಬಟ್. ಕ್ವಶನ್ ನಂಬರ್ 23. fill in the blank with the correct verb form of the word given in the brackets. Dr. Abdul Kalam dash work hard as a student. Option worked. Option B worked. Dr. Abdul Kalam worked hard as a student. Option B worked. Question number 24. Righteousness adds beauty to one's character. Choose the correct explanation of the given statement. Answer D. Righteousness builds beautiful character. Question number 24. Option D is the right answer. Righteousness builds beautiful character. Question number 25. The most rhyming word for drill is option B. B is the right answer. Grill. Right answer. Grill. The most rhyming word is drill. Question number 26. Kind, merciful, hateful, pitiful. Identify the odd one out. ವಿಭಿನ್ನ ಪದವನ್ನ ಗುರುತಿಸಿ. Right answer option D hateful. Option D hateful. Question number 27. Question number 27. The old man walks very slowly. Underlined word is a or an. Answer is adverb. Answer is B. Option B adverb. Question number 28. YBATEU. Rearrange the above set of letters to get a meaningful word. So answer is C. Answer is option C beauty. BEAUTY. Beauty is the right answer. Next question 29. Question number 29. The opposite of love is hate. Option C hate is the right answer.
ಕ್ವಶನ್ ನಂಬರ್ 30. ಕ್ವಶನ್ ನಂಬರ್ 30. ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ರೈಸ್ ಈಸ್, ರೈಟ್ ಆನ್ಸರ್, ರೋಸ್. ರೈಸ್, ರೋಸ್. ಕ್ವಶನ್ ನಂಬರ್ 31. ದ ಅಪೋಸಿಟ್ ಜೆಂಡರ್ ಆಫ್ ಜೆಂಟ್ಲ್ಮ್ಯಾನ್. ಕ್ವಶನ್ ನಂಬರ್ 31. ದ ಅಪೋಸಿಟ್ ಜೆಂಡರ್ ಆಫ್ ಜೆಂಟ್ಲ್ಮ್ಯಾನ್, ರೈಟ್ ಆನ್ಸರ್, ಡಿ, ಲೇಡೀಸ್. Ladies and gentlemen, option D, ladies. Question number 32. Question number 32. If you had a let me now earlier, I dash have been able to come. Option D, must. If you had let me now earlier, I must have been able to come. Option D. Option D, must. Next question. Question number 33. John met his friend dash a park. Option A, in a park. Option A, in a park. Question number 34. I lost dash pen which you gave me yesterday. Option, I lost a pen. Option A, I lost a pen which you gave me yesterday. Question number 35. The opposite of eligible is, option B, ineligible. Eligible opposite word, option B, ineligible. Question number 36. Anything is possible if dash. Anything is possible. Anything is possible. Right answer is, you believe in yourself. Option D. Anything is possible if you believe in yourself. Question number 36. 37. Question number 37. Fill in the blank choosing the correct question word. Dash books are these. Dash books are these. Right answer is option C. Option C. Option C. Whose books are those? Whose books are these? Option C. Whose. Question number 38. The plural form of mouse. The plural of mouse is dash. Mice. Option A, mice. The plural form of mouse is mice. Question number 39. Deeds speak louder than words. The meaning of the underlined word is dash. Option B, action. Action speak louder than words. Action speak louder than words. Question number 40. Birbal was an intelligent man. Identify the adjective. Birbal was an intelligent man. Identify the adjective. Option D, intelligent. Right answer is option D, intelligent. ಓಕೆ. ಕ್ವಶನ್ ನಂಬರ್ 41. ಒಂದು ಟ್ರಸ್ಟ್ 165 ದಾನಿಗಳಿಂದ ರು 135 ಸಂಗ್ರಹಿಸಿತು. ಒಂದು ವೇಳೆ ಟ್ರಸ್ಟ್ ಈ ಹಣವನ್ನು 5 ಶಾಲೆಗಳ ಮಧ್ಯೆ ಸಮನಾಗಿ ಹಂಚಿದರೆ ಪ್ರತಿಯೊಂದು ಶಾಲೆಯು ಪಡೆಯುವ ಹಣ ಎಷ್ಟು? ಆಪ್ಷನ್ ಸಿ ರೈಟ್ ಆನ್ಸರ್, 4455. ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 42. ಇದು ಕ್ವಶನ್ ಪೇಪರ್ ವರ್ಷನ್ A1 ಅದಕ್ಕೆ ಸಂಬಂಧಪಟ್ಟಿದ್ದು. ಚೇಂಜ್ ಆದ್ರೆ ಬೇರೆ ಬೇರೆದಿದ್ರೆ ನೀವು ಕ್ವಶನ್ ಅಬ್ಸರ್ವ್ ಮಾಡಿ. 3 ಡಜನ್ ಕಿತ್ತಳೆ ಹಣ್ಣುಗಳ ಬೆಲೆ ರು 144 ಆದ್ರೆ 3 ಕಿತ್ತಳೆ ಹಣ್ಣುಗಳ ಬೆಲೆ 12 ರೂಪಾಯಿ. ಆಪ್ಷನ್ ಬಿ ರೈಟ್ ಆನ್ಸರ್, 12. ಒಂದು ಚೌಕಾಕಾರದ ಆಟದ ಮೈದಾನವು 55 ಮೀಟರ್ ಉದ್ದವಿದೆ. ಸುಮಾ ಆ ಆಟದ ಮೈದಾನದ ಸುತ್ತ 4 ಬಾರಿ ಸುತ್ತುತ್ತಾಳೆ. ಹಾಗಾದ್ರೆ ಸುಮಾ ಓಡಿದ ಒಟ್ಟು ದೂರ ಅಂದ್ರೆ ಚೌಕದ ಸುತ್ತಾಳದ ಹಿಡಿದು ಇಂಟು ಮತ್ತೆ 4 ಮಾಡ್ಬೇಕಾಗತ್ತೆ. ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್, 820. 820 55 ಇಂಟು 4, 5 20, 10 2, 5 22, 22 ಮತ್ತೆ ಇಂಟು 4 ಮಾಡ್ಬೇಕು. ಅಲ್ಲಿಗೆ 4 2 8, 4 2 8 0 0 820 ಈ ತರ. ಓಕೆ. 880. ಆಪ್ಷನ್ ಎ 880. 880. ಓಕೆ. ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ ನಂಬರ್ 45. ಕೊಟ್ಟಿರುವ ಅನುಕ್ರಮ 14, 28, 42, 56 ಡ್ಯಾಶ್ ನಲ್ಲಿ ಮುಂದಿನ ಸಂಖ್ಯೆಯನ್ನ ಕಂಡುಹಿಡಿಯಿರಿ. 14 ಮಗ್ಗಿ ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ ಬಿ 70 ಬರುತ್ತೆ. 70. 8 ಬಂಡಲ್ಗಳ ವೈರಿನ ಉದ್ದ 320 ಮೀಟರ್ ಆದಾಗ ಒಂದು ಬಂಡಲ್ ವೈರಿನ ಉದ್ದ ಆಪ್ಷನ್ ಎ ರೈಟ್ ಆನ್ಸರ್ 40 ಮೀಟರ್. ಡಿವೈಡ್ ಮಾಡಬೇಕು. ನೆಕ್ಸ್ಟ್ 46.
1 4ನೇ 1 ಪ್ಲಸ್ 2 4ನೇ 3 ಪ್ಲಸ್ 3 2ನೇ 1 ಪ್ಲಸ್ 2 2ನೇ 1 ಈಕ್ವಲ್ಸ್ ಅಂತ ಹೇಳ್ತಿದ್ರೆ ಅಡಿಷನ್ ಮಾಡಿದಾಗ ಆಪ್ಷನ್ ಡಿ ರೈಟ್ ಆನ್ಸರ್ 10 ಬರುತ್ತೆ 10 ಬರುತ್ತೆ. ಓಕೆ, ಎಲ್ಲ ಕ್ವಶನ್ ಬಂದ್ವಲ್ಲ? 46 47 ಎಸ್. ನೋಡಿ, ನಾವು ಮಾಡಲ್ ಕ್ವಶನ್ ಪೇಪರ್ ಏನ್ ಕೊಟ್ಟಿದ್ದೀವಿ ಮ್ಯಾಥಮೆಟಿಕ್ಸ್ ಅವೇ ಬರ್ತಾ ಇದೆ. ದಶಮಾಂಶವನ್ನ ಕೂಡಬೇಕು. 3421.07 ಪ್ಲಸ್ 4362.42 ಕೂಡಿದಾಗ 7783.49 ಬರುತ್ತೆ. 49 ಬರುತ್ತೆ. ಓಕೆ, ಕ್ವಶನ್ ನಂಬರ್ 48. ಒಂದು ಚೌಕಾಕಾರದ ತೋಟದ ಒಂದು ಬದಿಯ ಉದ್ದ 80 ಮೀಟರ್ ಆದ್ರೆ ಸುತ್ತಳತೆ ಕೇಳ್ತಿದ್ರೆ 8 × 32 320. ಆಪ್ಷನ್ ಡಿ ಬರುತ್ತೆ 320. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 49. 4361.42 ಮೈನಸ್ 376.73 ಮೈನಸ್ ಮಾಡ್ಬೇಕಂತ ಹೇಳ್ತಿದ್ರೆ ಮೈನಸ್ ಮಾಡಿದಾಗ 3984.69 ಬರುತ್ತೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನಂಬರ್ 50. ಒಂದು ಬ್ಯಾಗಿನ ಬೆಲೆ 230 ಆದ್ರೆ 14 ಬ್ಯಾಗ್ಗಳ ಬೆಲೆ ಎಷ್ಟು? ಒಂದು ಬ್ಯಾಗಿನ ಬೆಲೆ 230 ಆದ್ರೆ 14 ಬ್ಯಾಗಿನ ಬೆಲೆ ಅಂದ್ರೆ ಇಂಟು ಮಾಡ್ಬೇಕು. ಆಪ್ಷನ್ ಸಿ 3220 ಬರುತ್ತೆ. 3220 ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 51. ಉಡುಪುಗಳನ್ನು ಸಿದ್ಧಪಡಿಸುವ ಫ್ಯಾಕ್ಟರಿ ಒಂದು ಪ್ರತಿದಿನ 3526 ಉಡುಪುಗಳನ್ನ ಸಿದ್ಧಪಡಿಸುತ್ತದೆ. ಹಾಗಾದ್ರೆ 23 ದಿನಗಳಲ್ಲಿ ಅದು ಎಷ್ಟು ಉಡುಪುಗಳನ್ನು ಸಿದ್ಧಪಡಿಸುತ್ತದೆ? ಇಂಟು ಮಾಡಬೇಕು. 81,098 ಆಪ್ಷನ್ ಬಿ ರೈಟ್ ಆನ್ಸರ್. ಇದೇ ತರ ಕ್ವಶನ್ ಅನ್ನ ನಾವು ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿದ್ವಿ. ಗೊತ್ತಾ? ಯಾರು ಅದನ್ನ ಯೂಸ್ ಮಾಡಿದ್ರೆ ಅನಿಸ್ತಾ ಇದೆ ನಿಮ್ಗೆ ಈಗ ಎಷ್ಟು ಯೂಸ್ಫುಲ್ ಇದೆ ಅಂತ ಹೇಳಿ ಮಾಡಲ್ ಕ್ವಶನ್ ಪೇಪರ್. ನೆಕ್ಸ್ಟ್ ಇಯರ್ ನಲ್ಲೂ ಸಹ ಈ ಸಲ 17 ಪೇಪರ್ ಕೊಟ್ಟಿದ್ವಿ, ಮುಂದಿನ ಸಲ 25 ಪೇಪರ್ ಕೊಡ್ತಾ ಇದ್ದೀವಿ. ಯಾರಿಗೆ ಬೇಕಿದೆ ಕಾಂಟ್ಯಾಕ್ಟ್ ನಂಬರ್ ಏನಿದೆ ನಮ್ದು 9008585436. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವು ಬೇಕಾದ್ರೆ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಈ ಸಲ ಸ್ಟಡಿ ಮೆಟೀರಿಯಲ್ ಸಹ ಕೊಡ್ತಾ ಇದೀವಿ ಮುರಾರ್ಜಿ ಸಂಬಂಧಪಟ್ಟದ್ದು. ಓಕೆ, ಈ ವೃತ್ತದಲ್ಲಿ ವ್ಯಾಸ 52. ಕ್ವಶನ್ ನಂಬರ್ 52. ಈ ವೃತ್ತದಲ್ಲಿ ವ್ಯಾಸ ಪಿ ಕ್ಯೂ. ಆಪ್ಷನ್ ಸಿ ರೈಟ್ ಆನ್ಸರ್. ವ್ಯಾಸ ರೀಸೆಂಟ್ ಆಗಿ ನಿನ್ನೇನು ವಿಡಿಯೋ ಕೊಟ್ಟಿದ್ದೆ ಸಂಬಂಧಪಟ್ಟಂಗೆ. ಓಕೆ, ಪಿ ಕ್ಯೂ. ನೆಕ್ಸ್ಟ್ ಕ್ವಶನ್ ನಂಬರ್ 53. ಈ ತ್ರಿಭುಜದಲ್ಲಿ ವಿಕರ್ಣ ಪಿ ಆರ್. ಆಪ್ಷನ್ ಎ ರೈಟ್ ಆನ್ಸರ್, ಪಿ ಆರ್. ನೆಕ್ಸ್ಟ್ ಕ್ವಶನ್ ನಂಬರ್ 54. ಒಂದು ಆಯತಾಕಾರದ ತೋಟದ ಉದ್ದ ಹಾಗೂ ಅಗಲಗಳು ಕ್ರಮವಾಗಿ 120 ಮೀಟರ್ ಮತ್ತು 85 ಮೀಟರ್ಗಳಾದರೆ ಅದರ ಸುತ್ತಳತೆ 410 ಮೀಟರ್. ಆಪ್ಷನ್ ಬಿ. 4803ಕ್ಕೆ ಎಷ್ಟನ್ನು ಸೇರಿಸಿದಾಗ 9241 ಆಗುತ್ತದೆ? ಆಪ್ಷನ್ ಡಿ ರೈಟ್ ಆನ್ಸರ್. 4438 ಸೇರಿಸಿದರೆ ಅದು 9241 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 56. 6200 ಮೀಟರ್ಗಳನ್ನು ಕಿಲೋಮೀಟರ್ಗಳಲ್ಲಿ ಬರೆಯಿರಿ. 6200 ಮೀಟರ್ಗಳನ್ನ ಕಿಲೋಮೀಟರ್ ನಲ್ಲಿ ಬರೆದಾಗ 6.2 ಕಿಲೋಮೀಟರ್. ನೆಕ್ಸ್ಟ್ ಕ್ವಶನ್ ನಂಬರ್ 57. 1260 ಡಿವೈಡ್ ಬೈ 18. ಆಪ್ಷನ್ ಸಿ ರೈಟ್ ಆನ್ಸರ್, 70. ಈ ಕೆಳಗಿನವುಗಳಲ್ಲಿ ವಿಶಾಲ ಕೋನ ಯಾವುದು? ಈ ಕೆಳಗಿನವುಗಳಲ್ಲಿ 145 ಡಿಗ್ರಿ. ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಈ ಕೆಳಗಿನ ವೃತ್ತದಲ್ಲಿ ಬಣ್ಣ ಬಳಿದ 59. ಕ್ವಶನ್ ನಂಬರ್ 59. ಈ ಕೆಳಗಿನ ವೃತ್ತದಲ್ಲಿ ಬಣ್ಣ ಬಳಿದ ಭಾಗವನ್ನ ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಆಪ್ಷನ್ ಬಿ ರೈಟ್ ಆನ್ಸರ್, 6ನೇ 1. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ನ ಕೊನೆಯ ಪ್ರಶ್ನೆ 10ನೇ 3. ಇದನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ. ಆಪ್ಷನ್ ಸಿ ರೈಟ್ ಆನ್ಸರ್, 0.3. 0.3. ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ಅತ್ಯಂತ ಹಗುರವಾದ ಮೂಲ ವಸ್ತು. ಆಪ್ಷನ್ ಎ ರೈಟ್ ಆನ್ಸರ್, ಜಲಜನಕ. ನಮ್ಮ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಇದು. ಓಜೋನ್ ನ ಅಣುಸೂತ್ರ. ಎಸ್, ಇದು ಬಂದಿದೆ. ಓಜೋನ್ ನ ಅಣುಸೂತ್ರ O3. ನೆಕ್ಸ್ಟ್ ಮರುಭೂಮಿಯ ಗುಲಾಬಿ ಗಿಡದ ಬೀಜಗಳನ್ನು ಡ್ಯಾಶ್ ಹರಡುತ್ತದೆ? ಗಾಳಿ. ಆಪ್ಷನ್ ಸಿ ರೈಟ್ ಆನ್ಸರ್, ಗಾಳಿ. ಮರುಭೂಮಿಯಲ್ಲಿ ಗುಲಾಬಿ ಗಿಡದ ಬೀಜಗಳನ್ನು ಡ್ಯಾಶ್ ಹರಡುತ್ತದೆ? ಗಾಳಿ. ನೆಕ್ಸ್ಟ್ ಸಿರಿಧಾನ್ಯಕ್ಕೆ ಉದಾಹರಣೆ ಎಳ್ಳು. ನೆಕ್ಸ್ಟ್ ಸಿರಿಧಾನ್ಯಕ್ಕೆ ಉದಾಹರಣೆ ಎ ಜೋಳ. ಎಳ್ಳು ಎಣ್ಣೆ ಕಾಳು ಅಂತ ತಗೋಬೇಕಾಗತ್ತೆ, ಹಾಗಾಗಿ ಜೋಳ ರೈಟ್ ಆನ್ಸರ್. ಸಿರಿಧಾನ್ಯಕ್ಕೆ ಉದಾಹರಣೆ ಜೋಳ. ನೆಕ್ಸ್ಟ್ ನಿಮ್ಮ 5th ಸ್ಟ್ಯಾಂಡರ್ಡ್ US ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಜೋಳ ಸಿರಿಧಾನ್ಯ ಅಂತಂದೇಳಿ. ನೆಕ್ಸ್ಟ್
ಹೊಗೆ ಡ್ಯಾಶ್ ರೂಪದ ದ್ರವ್ಯವಾಗಿದೆ. ಅನಿಲ. ಆಪ್ಷನ್ ಡಿ ರೈಟ್ ಆನ್ಸರ್, ಅನಿಲ. ನೆಕ್ಸ್ಟ್ ಕ್ವಶನ್ ನಂಬರ್ 66. ಹಸಿರುವನ್ನು ಪುಸ್ತಕದ ಕರ್ತೃ BGL ಸ್ವಾಮಿ. ಆಪ್ಷನ್ ಎ ಡೈರೆಕ್ಟ್ ಕ್ವಶನ್ ನಮ್ಮ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ. ಕ್ವಶನ್ ನಂಬರ್ 67. ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯಲ್ಲಿ ಉಪಯೋಗಿಸುವ ಶಕ್ತಿ ಸೌರಶಕ್ತಿ. ಆಪ್ಷನ್ ಸಿ ರೈಟ್ ಆನ್ಸರ್, ಸೌರಶಕ್ತಿ. ನೆಕ್ಸ್ಟ್ ಕ್ವಶನ್ ನಂಬರ್ 68. ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಗುರು. ಆಪ್ಷನ್ ಡಿ ರೈಟ್ ಆನ್ಸರ್, ಗುರು. ಹಸುವಿನ ಸರಾಸರಿ ಜೀವಿತಾವಧಿ 20 ವರ್ಷ. 20 ವರ್ಷ. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಕಬ್ಬು ಯಾವ ಜಾತಿಗೆ ಸೇರಿದ ಕಬ್ಬು ಯಾವ ಜಾತಿಗೆ ಸೇರಿದೆ ಕಬ್ಬು ಯಾವ ಜಾತಿಗೆ ಸೇರಿದೆ? ಆಪ್ಷನ್ ಬಿ ರೈಟ್ ಆನ್ಸರ್, ದ್ವೈವಾರ್ಷಿಕ ಸಸ್ಯ. ದ್ವೈವಾರ್ಷಿಕ ಸಸ್ಯ. ಕ್ವಶನ್ ನಂಬರ್ 71. ತಾಮ್ರವು ಯಾವ ಸ್ಥಿತಿಯ ದ್ರವ್ಯವಾಗಿದೆ? ತಾಮ್ರ ಘನ ಸ್ಥಿತಿಯ ದ್ರವ್ಯ, ಘನ. ನೆಕ್ಸ್ಟ್ ಕ್ವಶನ್ ನಂಬರ್ 72. ಸೋಡಿಯಂ ಕ್ಲೋರೈಡ್ ಅಂದ್ರೆ ಅಡಿಗೆ ಉಪ್ಪು, ಅದು ಒಂದು ಸಂಯುಕ್ತ ವಸ್ತು. ಆಪ್ಷನ್ ಸಿ ರೈಟ್ ಆನ್ಸರ್, ಸಂಯುಕ್ತ ವಸ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 73. ಸಿ ಜೀವಸತ್ವದ ಕೊರತೆಯಿಂದ ಬರುವ ರೋಗ ಸ್ಕರ್ವಿ. ಆಪ್ಷನ್ ಎ ರೈಟ್ ಆನ್ಸರ್. ಒಂದು ಬೀಜದ ಹೊರಭಾಗ ಅಂದ್ರೆ ಯಾವುದು? ಬೀಜದ ಎಲೆ, ಬೀಜದ ಕವಚ, ಬೀಜದ ಬಿತ್ತನೆ, ಚಿಗುರು. ಬೀಜದ ಕವಚ. ಆಪ್ಷನ್ ಹೊರಭಾಗ ಕವಚ, ಪದರ. ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ 75. ಭೂಮಿಯು ಸೌರವ್ಯೂಹದಲ್ಲಿ ಎಷ್ಟನೇ ಅತಿ ದೊಡ್ಡ ಗ್ರಹವಾಗಿದೆ? 5ನೇ ಅತಿ ದೊಡ್ಡ ಗ್ರಹ. ಆಪ್ಷನ್ ಎ ರೈಟ್ ಆನ್ಸರ್. ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ 206. ಆಪ್ಷನ್ ಬಿ ರೈಟ್ ಆನ್ಸರ್. ರಿಕೆಟ್ಸ್ ರೋಗವು ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತದೆ? ಆಪ್ಷನ್ ಬಿ ರೈಟ್ ಆನ್ಸರ್, ಡಿ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತದೆ, ಡಿ. ನೆಕ್ಸ್ಟ್ ಅತ್ಯಂತ ದೊಡ್ಡ ಹೂ ಬಿಡುವ ಸಸ್ಯ ರಪ್ಲೇಸಿಯಾ. ಆಪ್ಷನ್ ಸಿ ರೈಟ್ ಆನ್ಸರ್. ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ಸಾರಜನಕ. ಆಪ್ಷನ್ ಸಿ ರೈಟ್ ಆನ್ಸರ್. ಬೆಳಗಿನ ಚುಕ್ಕಿ ಎಂದು ಕರೆಯಲ್ಪಡುವ ಗ್ರಹ ಶುಕ್ರ. ಆಪ್ಷನ್ ಡಿ ರೈಟ್ ಆನ್ಸರ್, ಶುಕ್ರ. ನೆಕ್ಸ್ಟ್ ಕ್ವಶನ್ ನಂಬರ್ 81. ಸಮಾಜ ವಿಜ್ಞಾನ. ವಿವಿಧತೆಯಲ್ಲಿ ಏಕತೆ ಎಂದರೆ ಭಿನ್ನತೆಯನ್ನು ಕಡೆಗಣಿಸಿ ಭಾವೈಕ್ಯತೆ ಹೊಂದಿರುವುದು. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ 82. ಭಾರತದ ಅತಿ ಎತ್ತರದ ಶೃಂಗ ಮೌಂಟ್ ಗಾಡ್ವಿನ್ ಆಸ್ಟಿನ್. ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ 83. ಜಮೀನು ಹೊಂದಿರದೆ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡುವವರು ಕೃಷಿ ಕೂಲಿಕಾರರು. ಆಪ್ಷನ್ ಬಿ ರೈಟ್ ಆನ್ಸರ್. 84. ಒಳಾಂಗಣ ಆಟಕ್ಕೆ ಉದಾಹರಣೆ ಟೇಬಲ್ ಟೆನಿಸ್. ಫುಟ್ಬಾಲ್, ಕ್ರಿಕೆಟ್, ಹಾಕಿ ಎಲ್ಲ ಹೊರಾಂಗಣ ಆಟಗಳು. ಟೇಬಲ್ ಟೆನಿಸ್ ಒಳಾಂಗಣ ಆಟ. ಆಪ್ಷನ್ ಡಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 85. ಜೇನುಕುರುಬ ಬುಡಕಟ್ಟಿನ ಜನರು ವಾಸಿಸುವ ಜಿಲ್ಲೆ ಕೊಡಗು ಜಿಲ್ಲೆ. ಆಪ್ಷನ್ ಎ ರೈಟ್ ಆನ್ಸರ್. ನವೀಕರಿಸಬಹುದಾದ ಸಂಪನ್ಮೂಲ ಗಾಳಿ. ಆಪ್ಷನ್ ಡಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 87. ರಾಸಾಯನಿಕ ಗೊಬ್ಬರ ಮತ್ತು ನಾಶಕಗಳನ್ನು ಬಳಸದಿರುವ ಕೃಷಿ ಪದ್ಧತಿ ಸಾವಯವ ಕೃಷಿ. ಆಪ್ಷನ್ ಬಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 88. ಪಾದಾಚಾರಿಗಳು ರಸ್ತೆಯನ್ನು ದಾಟಬೇಕಾದ ನಿಗದಿತ ಸ್ಥಳ ಜೀಬ್ರಾ ಪಟ್ಟಿ. ಆಪ್ಷನ್ ಸಿ ರೈಟ್ ಆನ್ಸರ್. 89. ದೂರವಾಣಿ ಕಂಡುಹಿಡಿದ ವಿಜ್ಞಾನಿ ಗ್ರಹಂ ಬೆಲ್. ಆಪ್ಷನ್ ಎ ರೈಟ್ ಆನ್ಸರ್. ಕ್ವಶನ್ ನಂಬರ್ 90. ಪ್ರಪ್ರಥಮ ಬಾರಿಗೆ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡ ಚಿತ್ರನಟ ಡಾಕ್ಟರ್ ರಾಜ್ಕುಮಾರ್. ಆಪ್ಷನ್ ಡಿ ರೈಟ್ ಆನ್ಸರ್. 91. ಕಬ್ಬಿಣದ ಉಪಕರಣಗಳನ್ನು ತಯಾರು ಮಾಡುವವರು ಕಮ್ಮಾರ. ಆಪ್ಷನ್ ಬಿ ರೈಟ್ ಆನ್ಸರ್, ಕಮ್ಮಾರ. 92. ರಾಷ್ಟ್ರೀಯ ಹಣ್ಣು ಮಾವು. ಆಪ್ಷನ್ ಸಿ ರೈಟ್ ಆನ್ಸರ್. ಕೆಂಪು ಕೋಟೆ ಇರುವ ಸ್ಥಳ ದೆಹಲಿ. ಆಪ್ಷನ್ ಎ ರೈಟ್ ಆನ್ಸರ್. 94. ಬಾದಾಮಿಯಲ್ಲಿರುವ ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಲು ಬಳಸಿರುವ ಕಲ್ಲುಗಳು ಬಳಪದ ಕಲ್ಲುಗಳು. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಮರುಭೂಮಿಯಲ್ಲಿ ನೀರು ದೊರೆಯುವ ಫಲವತ್ತಾದ ಪ್ರದೇಶ ಒಯಾಸಿಸ್. ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ 96. ಆಗ್ರಾದ ತಾಜ್ ಮಹಲ್ ಅನ್ನು ಕಟ್ಟಲು ಬಳಸಿದ ಕಲ್ಲು ಅಮೃತ ಶಿಲೆ. ಆಪ್ಷನ್ ಎ ರೈಟ್ ಆನ್ಸರ್. 97. ಅಂಡಮಾನ್ ದ್ವೀಪಗಳು ಇರುವ ಸ್ಥಳ ಬಂಗಾಳಕೊಲ್ಲಿ. ಆಪ್ಷನ್ ಸಿ ರೈಟ್ ಆನ್ಸರ್. ಭಾರತದ ಟ್ರ್ಯಾಕ್ ಅಂಡ್ ಫೀಲ್ಡ್ ರಾಣಿ ಅಂತಂದೇಳಿ ಪಿ.ಟಿ. ಉಷಾ ಅವ್ರನ್ನ ಕರೀತಾರೆ. ಪಿ.ಟಿ. ಉಷಾ ಅವ್ರನ್ನ. ಆಪ್ಷನ್ ಡಿ ರೈಟ್ ಆನ್ಸರ್. 99. ಹಾಕಿ ತಂಡ ಒಂದರಲ್ಲಿ ಆಡುವ ಆಟಗಾರರ ಸಂಖ್ಯೆ 11. ಆಪ್ಷನ್ ಬಿ ರೈಟ್ ಆನ್ಸರ್.
ಕೊನೆ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ, ಏನು ನಾವು 17 ಟಾಪ್ 17 ಅಂತಂದೇಳಿ ಒಂದು ಗುರುಧ್ಯಾನ ಟಾಪ್ 17 ಅಂತ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಬುಕ್ಲೆಟ್ ಮಾಡಿದ್ವಿ. ಈ ಬುಕ್ಲೆಟ್ ಅಲ್ಲಿ ಸುಮಾರು 95 ಪ್ರಶ್ನೆಗಳು ಕವರ್ ಮಾಡಿಕೊಟ್ಟಿದೆ. ತುಂಬಾ ಯೂಸ್ಫುಲ್ ಆಗಿದೆ. ಇದನ್ನ ಯಾರು ಪಡ್ಕೊಂಡಿದ್ರಿ, ಪರ್ಚೇಸ್ ಮಾಡಿದ್ರಿ, ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ರಿ. ಯೂಸ್ಫುಲ್ ಆಗಿದ್ರೆ ತಿಳಿಸಿ, ಖಂಡಿತ ಯೂಸ್ಫುಲ್ ಆಗಿದೆ ಅಂತಂದೇಳಿ. ಈ ಸಲ 17 ಕೊಟ್ಟಿದ್ದೀವಿ, ಮುಂದಿನ ಸಲ 25 ಪ್ರಶ್ನೆ ಪತ್ರಿಕೆಗಿಂತ ಹೆಚ್ಚು ಮಾಡೆಲ್ ಪೇಪರ್ಸ್ ಅನ್ನ ಕೊಡ್ತೀವಿ. ಅದು ನಿಮ್ಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್, ಆಶ್ರಯ ಯೋಜನೆಯ ಉದ್ದೇಶ ಉಚಿತ ನಿವೇಶನಗಳು ಮತ್ತು ಅನುದಾನಗಳು ಹಾಗೂ ಸಾಲವನ್ನು ಬಡವರು ಮನೆಗಳನ್ನು ಕಟ್ಟಿಕೊಳ್ಳಲು ಒದಗಿಸುವುದು. ಆಪ್ಷನ್ ಎ ರೈಟ್ ಆನ್ಸರ್. ಓಕೆ, ಎಸ್, ಈ ರೀತಿಯ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ ಅಲ್ಲಿ ಬಂದದ್ದು ತುಂಬಾ ಸುಲಭವಾಗಿದೆ. ಯಾರು ನಮ್ಮ ಯೂಟ್ಯೂಬ್ ಅನ್ನ ನೋಡಿದ್ದೀರಾ, ನಮ್ಮ ಆನ್ಲೈನ್ ಕ್ಲಾಸಸ್ ಅನ್ನ ಯಾರು ತಗೊಂಡಿರಾ, ಅದರಲ್ಲಿ ಈ ತರದೆಲ್ಲ ಸ್ಟಡಿ ಮೆಟೀರಿಯಲ್ ಮತ್ತು ವಿಡಿಯೋಸ್ ಕೊಟ್ಟಿದ್ವಿ. ಮತ್ತೆ ಮಾಡಲ್ ಕ್ವಶನ್ ಪೇಪರ್ ನಲ್ಲಿ ಏನ್ ಕ್ವಶನ್ ಬಂದಿದ್ದು ಅದೇ ತರ ಕ್ವಶನ್ ಬಂದಿದ್ದವು. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಇದೇ ಬೇಸಿಗೆ ರಜದಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ ನಲ್ಲಿ ನವೋದಯ ಮತ್ತು ಸೈನಿಕ ಶಾಲೆಗಳ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಕೋಚಿಂಗ್ ಇರುತ್ತೆ. ಮಾರ್ಚ್ 25ರಿಂದ ಬೇಸಿಗೆ ರಜಕ್ಕೆ ಸಂಬಂಧಪಟ್ಟಂತ ಕೋಚಿಂಗ್ ಸ್ಟಾರ್ಟ್ ಆಗುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು 9008585436 ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ವಿತ್ ಹಾಸ್ಟೆಲ್, ವಿತೌಟ್ ಹಾಸ್ಟೆಲ್ 2 ರೀತಿಯ ಕೋಚಿಂಗ್ ಇರುತ್ತೆ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.